ಇವತ್ತಂತೂ 1 ಅವರ್ ಲೇಟ್ ಆಗೈತೆ. ಕಸ್ಟಮರ್ ತಿಕ್ಕ ಹೊಡಿತ. ನನಗಂತೂ ಗಾಡಿ ಬೇಗ ಸ್ಟಾರ್ಟ್ ಮಾಡ್ಕೊಂಡು ಹೋಯ್ತಾ ಇರ್ಬೇಕು. ಅಣ್ಣಂಗೆ ಬಂದೈತೆ ಕೋಪನ ಸ್ವಲ್ಪ ತಣ್ಣಗೆ ಮಾಡ್ಬೇಕಲ್ಲ, ಅದಕ್ಕೆ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಲೋಡ್ ಮಾಡಕ್ಕೆ. ಯಾವ್ರವ ಎಲ್ಲಿಂದ ಬಂದಿಯವ್ವ? ಸ್ವಲ್ಪ ತಣ್ಣಗೆ ಮಾಡಕ್ಕೆ ನಾನೇನ್ ಮಾಡಿಲ್ಲ, ಪಾಪ ಒಬ್ಬರೇ ಇದ್ರು, ಅಷ್ಟೊಂದು ಮರಗಳು ಇದ್ರಲ್ಲ, ಎತ್ತಕ್ಕೆ ಲೇಟ್ ಆಯ್ತದೆ ಅನ್ಬಿಟ್ಟು ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ. ಗಾಡಿಗೆಲ್ಲ ಲೋಡ್ ಮಾಡ್ಕೊಂಡು ಕಸ್ಟಮರ್ನ ಕರ್ಕೊಂಡು ಹೊರಟೆ ಅನ್ಲೋಡಿಂಗ್ ಪಾಯಿಂಟ್ಗೆ. ಅನ್ಲೋಡ್ ಪಾಯಿಂಟ್ ಗಾಡಿ ಆಗ್ತದೆ ಅಣ್ಣ ಸ್ಪೈಡರ್ ಮ್ಯಾನ್ ತರ ಮೇಲ್ಗಡೆ ಎಗ್ರಿ ಎಲ್ಲ ಐಟಮ್ ಎಲ್ಲ ಗಾಡಿ ಎತ್ತದ್ ಬಿಸಾಕ್ತಾ ಇದ್ರು. ಬಿಲ್ಡಿಂಗ್ ನೋಡ್ರಿ ಮೆಟೀರಿಯಲ್ ಹಾಕಿದ್ದು 2 ಫ್ಲೋರ್ ಕನ್ಸ್ಟ್ರಕ್ಷನ್ ಆಗೈತೆ, ಇನ್ನೊಂದು ಫ್ಲೋರ್ ಮೇಲ್ಗಡೆ ಕಟ್ತಾವ್ರೆ, ಅದಕ್ಕೆ ಮೆಟೀರಿಯಲ್ ತಂದಿರೋದು. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು 1,50,000 ಬಾಡಿಗೆ ಕಾಸಿಸ್ಕೊಂಡೆ ಅಣ್ಣನ ಹತ್ರ. ಇವತ್ತಂತೂ ಬೆಳಗ್ಗೆಯಿಂದ ಒಂದೇ ಬಾಡಿಗೆ ಹೊಡೆದಿರೋದು, ಬಂದೋ 2 ಬಾಡಿಗೆನೂ ಕ್ಯಾನ್ಸಲ್ ಆಗೋದು. ಇವಾಗ ಯಾವ್ದೋ ಒಂದು ಬಾಡಿಗೆ ಬಂದೈತೆ, ಹೋಗೋದನ್ನ ಪಿಕಪ್ ಮಾಡ್ಕೊಳ್ಳೋಣ. ಆಯ್ತು. ಆಮೇಲೆ ಅದಾದ್ಮೇಲೆ ನಮ್ಮ ವೆಲ್ಡಿಂಗ್ ಅಂಗಡಿಯವ್ರು ಫೋನ್ ಮಾಡ್ಬಿಟ್ಟು ಬೈಲಿ ಒಂದು ಸಿಂಪಲ್ ಆಗಿ ಒಂದು 5 ಡೋರವೇ ಮುಂದಾಡೆ ರೋಡ್ಗೆ ಹಾಕೊಟ್ಬಿಡು ಅಂದ್ರು. ಹೋಗಿ ಗಾಡಿ ಹಾಕಿದ ತಕ್ಷಣ ಅವ್ರು ಹುಡುಗರಿಗೆ ಹೇಳಿ ಲೋಡಿಂಗ್ ಮಾಡಿಸ್ಬಿಟ್ರು. ಇದೇ ನೋಡ್ರಿ ಬಿಲ್ಡಿಂಗ್ ಎಲ್ಲ ವೈಟ್ ವಾಶ್ ಮಾಡಿ ಇಕ್ಕವ್ರೆ, ಎಲ್ಲ ರೆಡಿ ಆಗೈತೆ. ಓನರ್ ಯಾರೋ ಒಳ್ಳೆಯವ್ರು, ಎಲ್ಲ ಇವರೇ ಐಟಮ್ಗಳೆಲ್ಲ ಇವರೇ ಇಳಿಸ್ಕೊಂಡ್ರು ಬಂದಿದ್ದಾವೆಲ್ಲ. ಈ ಬಾಡಿಗೆ 200 ರೂಪಾಯಿ ಸಿಕ್ತು, ಜಾಸ್ತಿ ದೂರ ಇದ್ದಿಲ್ಲ ಇದು. ಸಾಯಂಕಾಲ ಗಂಟೆ ಯಾವ್ದು ಬಾಡಿಗೆನೇ ಇದ್ದಿಲ್ಲ. ಮನೆ ಅಂಗಡಿ ಶಿಫ್ಟಿಂಗ್ ಮಾಡಿದ್ನಲ್ಲ, ಅವ್ರು ಕೂತ್ಬಿಟ್ಟು ಬಯಲ್ ಸ್ವಲ್ಪ ಐಟಮ್ಗಳು ಮಿಕ್ಕೋಗವೆ, ಹೊಸ ಅಂಗಡಿಗೆ ಹಾಕೊಟ್ಬಿಡು ಅಂದ್ರು. ಹೋಗಿ ಗಾಡಿ ಹಾಕಿದ ತಕ್ಷಣ ಎಲ್ಲ ಕಟನ್ ಬಾಕ್ಸ್ಗಳು ಇವು ಚಿಲ್ಲರ್ ಕಟ್ಟಿರೋವೆಲ್ಲ ನೀಟಾಗಿ ಲೋಡ್ ಮಾಡ್ಬಿಟ್ರು. ಈ ತರ ಶಿಫ್ಟಿಂಗ್ ಮಾಡಕ್ಕೆ ಓಪನ್ ಗಾಡಿನೇ ಸರಿ, ಹೆಂಗ್ ಬೇಕಂಗ್ ತುಂಬೋದು ಆರಾಮಾಗಿ. ನಿನ್ನೆ ಬಂದ್ ನೋಡಿದ್ರೆ ಎಲ್ಲ ಖಾಲಿ ಇತ್ತು, ಎಲ್ಲ ಫುಲ್ ಮಸ್ತ ಮಾಡ್ಬಿಟ್ಟಿದ್ಯಾ. ನಿನ್ನೆ ಬಂದ್ ನೋಡಿದ್ಕಿಲ್ ಏನು ಇದ್ದೇ ಇಲ್ಲ, ಎಲ್ಲ ಫರ್ನಿಚರ್ ಎಲ್ಲ ಫಿಟ್ಟಿಂಗ್ ಮಾಡಿ ಮಸ್ತಾಗಿ ಮಾಡ್ಬಿಟ್ಟವ್ರ ಅಂಗಡಿನ. ಈ ಅಂಗಡಿ ಒಂದು ರೌಂಡಿಂಗ್ ತಿರುಗಿ ನೋಡೋಷ್ಟಲ್ಲ ಅಂಕಲ್ಗಳು ಸ್ಟಾರ್ಟ್ ಮಾಡ್ಕೊಂಡಿದ್ರು ಅನ್ಲೋಡಿಂಗ್ ಮಾಡಕ್ಕೆ. ಎಲ್ಲ ಒಂದೊಂದು ಐಟಮ್ ಎಲ್ಲ ಹೊರಗಡೆ ಎತ್ಕೊಂಡು ಹೋಗಿ ಇಟ್ಕೊಂಡ್ರು. ಕಂಪ್ಲೀಟ್ ಆದ್ಮೇಲೆ 350 ರೂಪಾಯಿ ಬಾಡಿಗೆ ಕಾಸಿಸ್ಕೊಂಡು ಮನೆ ಕಡೆ ರಯ್ಯ.